ಏನು ನಟಿ ಸಂಜನಾ ಗಲ್ರಾಣಿಗೆ ವಂಚನೆ ಮಾಡಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದಿಷ್ಟು ಮೇಜರ್ ವಿಚಾರಗಳು ಹೊರಬರ್ತಾ ಇದೆ. ನಟಿ ಸಂಜನಾ ಗಲ್ರಾಣಿಗೆ ವಂಚನೆ ಮಾಡಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದೊಂದೇ ವಿಚಾರಗಳು ಬಯಲಾಗ್ತಿದೆ. ಚೀಟರ್ ರಾಹುಲ್ ತೋನ್ಸೆ ವಿಚಾರವಾಗಿ ಈತನ ಕರಾಮತ್ತು ಈಗ ಬಯಲಾಗ್ತಿರುವಂತದ್ದು. ರಾಹುಲ್ ತೋನ್ಸೆ ವಂಚನೆ ಪುರಾಣ ಈಗ ಹೊರ ಬರ್ತಾ ಇದೆ. ಕೆಸಿನೋ ಹೂಡಿಕೆ ಹೆಸರಲ್ಲಿ ಅನೇಕ ಜನರಿಗೆ ವಂಚನೆಯ ವಿಚಾರ ನೋಡಿ. ಬಸವೇಶ್ವರ ನಗರ ಠಾಣೆಯಲ್ಲಿ ಈಗ ಅಂದ್ರೆ ಕೇಸ್ ದಾಖಲಾಗಿತ್ತು. ಅಂದ್ರೆ ಉದ್ಯಮಿಗೆ 25 ಕೋಟಿ ವಂಚಿಸಿದ್ದಾರೆ ಅಂತ ರಾಹುಲ್ ತೋನ್ಸೆ ವಿಚಾರ ಆದ್ರೆ ಇನ್ನು ಕೇಸ್ ದಾಖಲಾಗ್ತಿದ್ದಂತೆ ದುಬೈಗೆ ಎಸ್ಕೇಪ್ ಆಗಿದ್ದ ಯಾರು ಈ ರಾಹುಲ್. ಇನ್ನು ರಾಹುಲ್ ತೋನ್ಸೆ ವಿರುದ್ಧ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿರುವಂತದ್ದು. ಬರೋಬ್ಬರಿ 25 ಕೋಟಿ ರೂಪಾಯಿ ವಂಚನೆ ಮಾಡಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸವೇಶ್ವರ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಸದ್ಯ ಈ ಪ್ರಕರಣದಲ್ಲಿ ಈಗ ಬಹಳ ಪ್ರಮುಖ ವಿಚಾರಗಳು ಗೊತ್ತಾಗ್ತಿದೆ. ಕೇಸ್ ದಾಖಲಾಗ್ತಿದ್ದಂತೆ ದುಬೈಗೆ ಓಡೋಗ್ಬಿಟ್ಟಿದ್ದ ಈ ಪ್ರಕರಣದ ಆರೋಪಿ. ಇನ್ನು ರಾಹುಲ್ ತೋನ್ಸೆ ವಿರುದ್ಧ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿದೆ. ಎಲ್ಲಿ ಹೋಗಿದ್ದಾನೆ, ಪೊಲೀಸರ ಕೈ ಸಿಗ್ತಾ ಇಲ್ಲ, ಹಾಗಾಗಿ ಆತನನ್ನ ಅತಿ ಬೇಗವೇ ಹುಡುಕಬೇಕೆನ್ನುವಂತ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಜಾರಿಯಾಗಿರೋದು. ಈತ ಏನು ಮಾಡಿದ್ದ ಏನೋ ಎಲ್ಲವೂ ಕೂಡ ಬಯಲಾಗ್ತಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಯಾರು ಅನ್ನೋದು. ರಾಹುಲ್ ತೋನ್ಸೆ ಗಮನಿಸ್ತಾ ಇದ್ದೀವಿ ನಾವು ದೃಶ್ಯದಲ್ಲಿ. ಕೇಸ್ ಕೂಡ ದಾಖಲಾಗಿರುವಂಥದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್. ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನಿದು ಪ್ರಕರಣ? ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿದೆ. ಆತ ಎಲ್ಲಿದ್ದಾನೆ? ಪೊಲೀಸರ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಬಸವರಾಜ್? ಅಖಿಲೇಶ್, ಈ ರಾಹುಲ್ ತೋನ್ಸೆ ಏನು ವಂಚನೆ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇರುವಂಥದ್ದು. ಒಂದಲ್ಲ ಎರಡಲ್ಲ 3-4 ಕಡೆ ಈ ವ್ಯಕ್ತಿ ವಂಚನೆ ಮಾಡುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಏನು ನಟಿ ಸಂಜನಾ ಗಲ್ರಾಣಿ ಅವ್ರಿಗೂ ಕೂಡ 2018-2019 ಇಸ್ವಿಯಲ್ಲಿ ದುಪ್ಪಟ ಹಣವನ್ನು ಹೂಡಿಕೆ ಮಾಡಿ ದುಪ್ಪಟ ಹಣವು ನಿಮಗೆ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ 45 ಲಕ್ಷ ಇನ್ವೆಸ್ಟನ್ನು ಮಾಡಿಕೊಂಡು ತದನಂತರವಾಗಿ ವಂಚನೆ ಮಾಡಿರ್ತಾನೆ. ವಂಚನೆ ಮಾಡಿದ ನಂತರವಾಗಿ ಸಂಜನಾ ಗಲ್ರಾಣಿ ಅವರಿಗೆ 7 ಚೆಕ್ಗಳನ್ನು ಕೊಟ್ಟಿರ್ತಾನೆ. ಚೆಕ್ ಬೌನ್ಸ್ ಆದ ನಂತರವಾಗಿ ಚೆಕ್ ಬೌನ್ಸ್ ಕೇಸ್ ಹಾಕಿ ಸದ್ಯಕ್ಕೆ ಅವನು ಅಪರಾಧಿ ಎಂದು ಈಗಾಗಲೇ ಕೂಡ 33ನೇ ACMM ಕೋರ್ಟ್ ಕೂಡ ಆದೇಶವನ್ನು ಹೊರಡಿಸಿರುವಂಥದ್ದು. 61 ಲಕ್ಷ ಏನು ದಂಡ ಜೊತೆಗೆ 6 ತಿಂಗಳ ಜೈಲು ವನವಾಸವನ್ನು ಕೂಡ ಈಗಾಗಲೇ 33ನೇ ACMM ಕೋರ್ಟ್ ಕೂಡ ಆದೇಶವನ್ನು ಹೊರಡಿಸಿರುವಂಥದ್ದು. ತದನಂತರವಾಗಿ ಮತ್ತೊಂದು ಪ್ರಕರಣ ಅಂದರೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಂದರೆ ಇದೇ ತಿಂಗಳು ಫೆಬ್ರವರಿಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿರುವಂಥದ್ದು. ಓರ್ವ ಉದ್ಯಮಿ ಅಂದರೆ ವಿವೇಕ್ ಎನ್ನುವಂಥ ಉದ್ಯಮಿಗೆ 25 ಕೋಟಿಯನ್ನು ಇನ್ವೆಸ್ಟ್ ಮಾಡಿದ್ರೆ ನಿನಗೆ 1 to double ಆಗುತ್ತೆ, ಕ್ಯಾಶಿಯೋನಲ್ಲಿ ಇನ್ವೆಸ್ಟ್ ಮಾಡು ನೀನು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವನಿಗೆ 1 to double ದುಡ್ಡನ್ನು ಏನೋ ಕಲೆಕ್ಟ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವನಿಗೆ ಮೋಸವನ್ನು ಮಾಡಿರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು. ಏನು ಕೋರ್ಟ್ನಿಂದ ಅವನಿಗೆ ಕನ್ವಿನ್ಷನ್ ಆಗಿ ಆದೇಶವನ್ನು ಬರುತ್ತೆ. ಆದೇಶ ಬಂದ ನಂತರವಾಗಿ ಅವನು ಬೆಂಗಳೂರನ್ನು ಬಿಟ್ಟು ಏನು ಬೇರೆ ಕಡೆ ಪರಾರಿ ಆಗಿರುವಂಥದ್ದು. ಈಗ ಈ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಪೊಲೀಸರು ಲುಕ್ಔಟ್ ನೋಟಿಸನ್ನು ಕೂಡ ಹೊರಡಿಸಿರುವಂಥದ್ದು. ಎಲ್ಲೇ ಆ ವ್ಯಕ್ತಿ ಎಲ್ಲೇ ವಾಸ ಆಗಿರಲಿ ಮತ್ತು ಯಾವುದಾದ್ರೂ ಏರ್ಪೋರ್ಟಲ್ಲಿ ಕೂಡ ಕಂಡರೂ ಕೂಡ ಅವನನ್ನು ಅರೆಸ್ಟ್ ಮಾಡುವಂಥದ್ದು, ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಲಿ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಲುಕ್ಔಟ್ ನೋಟಿಸನ್ನು ಕೂಡ ಹೊರಡಿಸಿರುವಂಥದ್ದು. ಜೊತೆಗೆ ಏನು ಈಗಾಗಲೇ 33ನೇ ACMM ಕೋರ್ಟ್ನಿಂದ ಕೂಡ ಆದೇಶ ಹೊರಬಂದಿರೋದಾಗಿ ಅವನು ಅಪೀಲ್ ಆದ 1 ತಿಂಗಳ ಒಳಗಾಗಿ ಅವನು ಕೋರ್ಟ್ ಮುಂದೆ ಹಾಜರಾಗಲಿಲ್ಲ ಅಂದರೆ ಕೋರ್ಟು ನಿರ್ದೇಶನದಂತೆ 61 ಲಕ್ಷ ದಂಡ ಮತ್ತು 6 ತಿಂಗಳ ಏನು ಶಿಕ್ಷೆಗೆ ಒಳಗಾಗಲಿಲ್ಲ ಅಂದರೆ ಅವನ ಮೇಲೆ ಕನ್ವಿನ್ಷನ್ ವಾರೆಂಟ್ ಕೂಡ ಜಾರಿ ಆಗುವಂಥದ್ದು. ಸದ್ಯ ಅವನ ಮೇಲೆ ಲುಕ್ಔಟ್ ನೋಟಿಸನ್ನು ಹೊರಡಿಸಿ ಸದ್ಯ ಈ ಬಗ್ಗೆ ಪ್ರಕರಣದ ಬಗ್ಗೆ ನಟಿ ಸಂಜನಾ ಗಲ್ರಾಣಿ ಅವರು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಏನು ಹೇಳ್ತಿದ್ದಾರೆ ಎಲ್ಲ ಡೆವಲಪ್ಮೆಂಟ್ಸ್ ಆಗ್ತಿರೋ ಹೊತ್ತಿನಲ್ಲಿ? ಅಖಿಲೇಶ್, ನಟಿ ಸಂಜನಾ ಗಲ್ರಾಣಿ ಅವರನ್ನು ಕೂಡ ನಾವು ಸಂಪರ್ಕವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಅವರು ಏನೋ ಇಂಡಿಯಾದಲ್ಲಿಲ್ಲ ಬೇರೆ ಕಡೆ ಇದ್ದಾರೆ ಎನ್ನುವಂಥ ಮಾಹಿತಿ ಕೂಡ ನಮಗೆ ಕೊಟ್ಟಿರುವಂಥದ್ದು. ಯಾಕಂದರೆ ಅವರು ಏನೋ ಕೆಲವೊಂದಿಷ್ಟು ವೈಯಕ್ತಿಕ ವಿಚಾರದ ಒಳಗಾಗಿ ಅವರು ಬೇರೆ ಕಡೆ ಹೋಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ನಮಗೆ ಮಾಹಿತಿ ಸಿಕ್ಕಿರುವಂಥದ್ದು. ಅವ್ರು ಏನೇ ಇದ್ದರೂ ಕೂಡ ನಮ್ಮ ವಕೀಲರ ಮುಖಾಂತರವಾಗಿ ಮಾಹಿತಿಯನ್ನು ಪಡೆದುಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ನಮಗೆ ಹೇಳಿರುವಂಥದ್ದು. ಹಾಗಾಗಿ ಅವರ ವಕೀಲರಿಗೂ ಕೂಡ ಫೋನ್ ಮಾಡಿ ಸಂಪರ್ಕವನ್ನು ಮಾಡುವಂಥ ಕೆಲಸವನ್ನು ಮಾಡಿದರೆ ಅವರು ಸಂಪರ್ಕಕ್ಕೆ ಸಿಗಲಿಲ್ಲ.
ಇರಲಿಲ್ಲ. ಜೊತೆಗೆ ಈ ಪ್ರಕರಣ ಏನಿದೆ ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು 2018-19ರಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. 45 ಲಕ್ಷ ಹೂಡಿಕೆಯನ್ನು ಮಾಡಿದ್ರೆ ನಿಮಗೆ ದುಪ್ಪಟ ಹಣ ಬರುತ್ತೆ, ಸಾಕಷ್ಟು ನಿಮಗೆ ಪ್ರಾಫಿಟ್ ಆಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಏನು ರಾಹುಲ್ ತೋನ್ಸೆ ಏನಿದ್ದಾನೆ ಈ ರೀತಿಯಾಗಿ ಅವರಿಗೆ ನಂಬಿಸಿ ವಂಚನೆ ಮಾಡಿರುವಂಥ ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟು ಟ್ರಯಲ್ ನಡೆಸಿ ಅವರಿಗೆ ಏನು 6 ತಿಂಗಳು ಶಿಕ್ಷೆ ಜೊತೆಗೆ 61 ಲಕ್ಷ ದಂಡವನ್ನು ವಿಧಿಸಿ ಆದೇಶವನ್ನು ಹೊರಡಿಸಿರುವಂಥದ್ದು. ಅಖಿಲೇಶ್. ಎಸ್, ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗೆ. ಅಂದರೆ ಒಟ್ಟಿನಲ್ಲಿ ಈಗ ಪ್ರಕರಣ ಬಹಳಷ್ಟು ಕುತೂಹಲ ಹಂತ ತಲುಪಿದೆ. ಹಾಗಾಗಿ ಯಾವ ರೀತಿಯಾಗಿ ಪೊಲೀಸರು ಮುಂದಿನ ಹಂತವನ್ನು ತಲುಪ್ತಾರೆ, ಏನೇನು ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು.